ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇನ್ನು ಇವತ್ತಿನ ಬ್ಲಾಗಲ್ಲಿ ನೀವು ನೋಡ್ತಾ ಇರ್ಬೋದು, ನೀರಂಡೆಗೆ ನಾನು ನೀರು ಕಾಯೋದಕ್ಕೆ ಉರಿ ಹಾಕ್ತಾ ಇದ್ದೀನಿ. ಏಕಂತಂದರೆ ಹುಡುಗರಿಗೆಲ್ಲ ಸ್ನಾನ ಮಾಡಿಸ್ಬೇಕು. ಸೊ ಹಾಗಾಗಿ ಒಂದು 2 ದಿನದ ಬ್ಲಾಗನ್ನು ನಾನು ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಸ್ಕಿಪ್ ಮಾಡದೆ ಎಲ್ಲೂ ಕೂಡ ನೋಡಿ. ಆದಷ್ಟು ನ್ಯಾಚುರಲ್ ಆಗಿಯೇ ವಿಡಿಯೋಸ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ನೀವು ಕೂಡ ನ್ಯಾಚುರಲ್ ಆಗಿಯೇ ಇರೋ ಥರನೇ ಇಷ್ಟಪಡ್ತೀರಲ್ವ ವೀಡಿಯೋಸ್ ಎಲ್ಲನೂ ಕೂಡ. ಸೇಮ್ ನಂದು ಫಸ್ಟಿಂದನೂ ಇವತ್ತಿನವರೆಗೂ ಅದೇ ರೀತಿ ಬಂದಿದೆ. ಏನಂತ ಅಂದರೆ ಸ್ವಲ್ಪ ಎಡಿಟಿಂಗ್ ಕಡೆ ಹೋದಾಗ ಗಮನ ಅದು ಸ್ವಲ್ಪ ನಾನು ತೀರಾ ಅಷ್ಟೇನು ತಲೆ ಕೆಡಿಸ್ಕೊಂಡಲ್ಲೇ ಮಾಮೂಲಿ ಮೀಡಿಯಮ್ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ನನಗೂ ಕೂಡ ಪರವಾಗಿಲ್ಲ, ಚೆನ್ನಾಗಿ ವ್ಯೂಸ್ ಆ್ಯಡ್ ಆಗುತ್ತೆ, ಜನಕ್ಕೂ ಕೂಡ ಬೇಗ ರೀಚ್ ಆಗುತ್ತೆ, ಜನನೂ ಕೂಡ ಅಷ್ಟೇ ಇಷ್ಟಪಡ್ತಾರೆ ಅನ್ನೋ ಮೆಂಟಾಲಿಟಿ ಇದೆ ನನಗೆ. ಸೊ ಹಾಗಾಗಿ ತೀರಾ ಎಡಿಟಿಂಗ್ ಬಗ್ಗೆ ಕೂತ್ಕೊಂಡ್ರೆ ನನಗೆ ಅಷ್ಟು ತಾಳ್ಮೆ ಇಲ್ಲ. ಕೆಲಸಗಳು ಅವು ಇವು ಅದ್ರ ಮಧ್ಯೆ ಈ ಎಡಿಟಿಂಗು ತುಂಬ ಡೀಪಾಗಿ ಹೋಗಬೇಕಾಗುತ್ತೆ, ಅದಕ್ಕೆ ತುಂಬ ಟೈಮ್ ಕೊಡಬೇಕಾಗುತ್ತೆ. ಹಾಗಾಗಿ ನಾನು ನ್ಯಾಚುರಲ್ ಆಗಿಯೇ ಬೇಗ ಎಡಿಟಿಂಗಿಗೆ ಒಂದು 2 ನಿಮಿಷ ಟೈಮ್ ಕೊಟ್ಬಿಟ್ಟು ವಾಯ್ಸ್ ಓವರ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಹಾಗಾಗಿ ಇದರಲ್ಲಿ ಎಡಿಟಿಂಗ್ ಬಗ್ಗೆ ಏನಾದರೂ ಬೇಜಾರು ಅನಿಸಿದ್ರೆ, ತುಂಬ ಲೆಂತಿ ಅನಿಸಿದ್ರೆ, ಅಥವಾ ಒಂದೇ ಥರ ವೀಡಿಯೋನ ತುಂಬ ಲೆಂತಿಯಾಗಿ ಮಾಡಿ ಬೇಜಾರು ಮಾಡ್ತಾರೆ ಅನ್ನೋದಾಗಿದ್ದರೆ ಪ್ಲೀಸ್ ಇಗ್ನೋರ್ ಮಾಡಿ, ಓಕೆನಾ. ಇವಾಗ ಅಂದರೆ ಮನೆಯೆಲ್ಲನೂ ಕೂಡ ನೀಟಾಗಿ ಗುಡಿಸಿದ್ದೀನಿ ಒಂದು ಟೈಮು. ಇವಾಗ ಚಿಕ್ಕವನ್ನ ಮನ್ಗಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಹಂಗೆ ಜೋಲಿಗೆ ಹಾಕ್ಬಿಟ್ಟು ಹಾಗೆಯೇ ಕೂತ್ಕೊಂಡು ಕೆಲವೊಂದು ವೀಡಿಯೋಸ್ನ ಎಡಿಟ್ ಮಾಡ್ತಾಯಿದ್ದೆ. ಹಾಗಾಗಿ ಅಂದರೆ ಡೇಟಾ ಆನ್ ಮಾಡಿಕೊಂಡು ಯಾವುದೇ ಥರ ವೀಡಿಯೋಸು ನೋಡೋದಕ್ಕೆ ಆಗೋದಿಲ್ಲ, ಆನ್ಲೈನ್ ವೀಡಿಯೋಸ್ ನೋಡೋದಕ್ಕೆ ಆಗಲ್ಲ ಮನೆ ಒಳಗಡೆ. ಮನೆಯಿಂದ ಹಿಂದೆ ಹಿತ್ತಲು ಸೈಡ್ ಹೋದರೆ ನೆಟ್ವರ್ಕ್ ಸಿಗುತ್ತೆ. ಅಲ್ಲಿ ನಾವು ಡಾಟಾ ಆನ್ ಮಾಡಿಕೊಂಡು ಆನ್ಲೈನಲ್ಲಿ ಬರುವಂತಹ ಎಲ್ಲ ಮಾಹಿತಿಗಳನ್ನ ಅಥವಾ ವೀಡಿಯೋಸ್ನ ನಾವು ನೋಡ್ಕೋಬೋದು. ಮನೆ ಒಳಗಡೆ ಯಾವುದೇ ಥರ ನೆಟ್ವರ್ಕ್ ಸಿಗಲ್ಲ, ಕಾಲ್ ಮಾಡಿದ್ರೇ ಮಾತಾಡೋದಕ್ಕೆ ನೆಟ್ವರ್ಕ್ ಸಿಗಲ್ಲ. ಹಂಗಾಗಿ ಸ್ವಲ್ಪ ಇಲ್ಲಿ ವೀಡಿಯೋಸ್ ಎಲ್ಲ ಮಾಡಿ ಇಟ್ಕೊಂಡ್ರು ಈ ಊರಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಹೊರಗಡೆ ನಾವೇನು ಅರಸೀಕೆರೆ ಸೈಡ್ ಹೋದಾಗ ಆವಾಗ ಅಪ್ಲೋಡ್ ಮಾಡಬೇಕಾಗತ್ತೆ. ಚಿಕ್ಕವನ್ನ ಹಂಗೇ ಹಂಗೆ ನಾನು ಕೂಡ ಮೊಬೈಲು ಗ್ಯಾಲ್ರಿಲಿರುವಂತಹ ಕೆಲವೊಂದು ವೀಡಿಯೋಸ್, ಹಳೆ ವೀಡಿಯೋಸ್ ಆಗಿರ್ಬೋದು, ಅದೆಲ್ಲನೂ ಕೂಡ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿರೋನ ನೋಡಿಕೊಂಡು ಸ್ಟೋರೇಜ್ ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು ವೀಡಿಯೋಸು ಡಿಲೀಟ್ ಮಾಡ್ತಾಯಿದ್ದೆ. ನೋಡ್ತಾ ಇರ್ಬೋದು, ಬಟ್ಟೆ ಕೂಡ ಎಲ್ಲ ತೊಳೆದು ರೆಡಿ ಮಾಡಿದ್ದೀನಿ. ಇವಾಗ ಒಂದು ಕಡೆಯಿಂದ ಒಣಗಾಕಬೇಕು. ಅಂದರೆ ನಾನು ಒಗೆದುಬಿಟ್ಟು ನೀಟಾಗಿ ಜಾಲಿಸಿ ಫಸ್ಟು ಆ ಕಟ್ಟೆ ಮೇಲೆ ಹಾಕ್ತೀನಿ, ಆ ಕಾಂಪೌಂಡ್ ಮೇಲೆ. ಯಾಕಂತಂದರೆ ನೀರು ಇಳ್ಕೊಂಡಾದಮೇಲೆ ಆಮೇಲೆ ನಾವು ಹಿಂಡೋದು ಬೇಡ, ಏನೂ ಬೇಡ, ಬಟ್ಟೆನ ಹಾಗೆಯೇ ನೀರೆಲ್ಲನೂ ಪೂರ್ತಿ ಹೋಗಿರುತ್ತೆ. ಕೊಡೋಗ್ಬಿಟ್ಟು ಬಟ್ಟೆನ ನಾವು ಒಂದು ತಂತಿಗೆ ಹಗ್ಗಕ್ಕೆ ಒಣಗಾಕಿದ್ರೆ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ವಾಶ್ ಆಗಿದೆ ಅಂತ ಅಂದ್ಬಿಟ್ಟು. ಇನ್ನೊಂದೇನು ಅಂತ ಅಂದರೆ ಈ ಟವಲ್ಲೆಲ್ಲ ಬರುತ್ತಲ್ಲ, ಪಂಚೆ, ಅವೆಲ್ಲನೂ ಕೂಡ ಈಗ ಯಾರಾದರೂ ತೀರೋಗಿರ್ತಾರಲ್ಲ, ಆ ಟೈಮಲ್ಲಿ ಯಾರಾದರೂ ರಿಲೇಟಿವ್ಸು ಅಂತ ಅಂದರೆ ಅವರ ಅಣ್ಣ ತಮ್ಮದಿರು ಆಗಿರ್ಬೋದು, ಮಕ್ಕಳು ಈ ಥರ ಆಗಿರ್ಬೋದು, ಅಂಥವ್ರಿಗೆ ಬಟ್ಟೆ ಇಡ್ತಾರೆ ಅಂತ ಗೊತ್ತಲ್ವ, ಬಟ್ಟೆ ಹಾಕಬೇಕು ಅಂತ ಹೇಳ್ತಾರಲ್ಲ, ಆ ಟೈಮಲ್ಲಿ ಹಾಕಿದ್ದಿದ್ದು ಟವಲ್ಗಳನ್ನು ನಮ್ಮ ಮನೆಯವ್ರಿಗೆ. ಹಂಗಾಗಿ ಆ ಬಟ್ಟೆ ಎಲ್ಲನೂ ಕೂಡ ತೊಳೆದಿರಲಿಲ್ಲ, ಅದನ್ನೂ ಕೂಡ ನೀರಿಗೆ ಜಾಲ್ಸಾಕಿ ಹಾಕಿದ್ದೀನಿ. ಅವನ್ನು ಕೂಡ ಒಣಗಾಕಬೇಕು. ಕೆಲವೊಂದು ಇನ್ನೂ ಸ್ವಲ್ಪ ಐಟಮ್ಸ್ನ ಅಂದರೆ ಬಟ್ಟೆಗಳನ್ನ ಮಿಷನ್ಗೆ ಹಾಕಿದ್ದೀನಿ. ಅದು ಕೂಡ ಮಿಷನಲ್ಲಿ ಆಡ್ತಾ ಇದೆ, ನೋಡ್ತಾ ಇರ್ಬೋದು. ಕೆಲವೊಂದು ಬಟ್ಟೆಗಳು ಡ್ರೈ ಆಗ್ತಾಯಿದೆ. ಹೀಗೆ ಕೆಲವೊಂದೊಂದು ವೀಡಿಯೋಸ್ನ ಅದೇ ಲೇಟ್ ಆದರೂ ಆಗಿಲ್ಲ, ಕೆಲವೊಂದೊಂದು ವೀಡಿಯೋಸ್ನ ಸುಮ್ಮನೆ 1 ನಿಮಿಷದ್ದು ಅಥವಾ 2 ನಿಮಿಷದ ಕ್ಯಾಪ್ಚರ್ ಮಾಡಿ ನಾವು ಇಟ್ಕೊಂಡಿದ್ರೆ ಎಲ್ಲ ವೀಡಿಯೋಸು ಅಂದರೆ 1 ನಿಮಿಷದ್ದು, ಅರ್ಧ ನಿಮಿಷದ್ದು, 2 ನಿಮಿಷದ ವೀಡಿಯೋಸ್ ಎಲ್ಲನೂ ಕೂಡ ಒಂದು ಒಟ್ಟಿಗೆ ತಂದು ಎಡಿಟ್ ಮಾಡಿದಾಗ ಅದು ಒಂದು ಲೆಂತಿ ವೀಡಿಯೋ ಆಗುತ್ತೆ. ಅದ್ರ ಬಗ್ಗೆ ನಾವು ಮಾಹಿತಿ ಹೇಳ್ತಾ ಹೋದರೆ ಜನಗಳಿಗೂ ಕೂಡ ರೀಚ್ ಆಗುತ್ತೆ. ಈ ಥರ ಇರುತ್ತೆ, ಇವ್ರದ್ದು ಲೈಫ್ ಸ್ಟೈಲು ಈ ಥರ ಇರುತ್ತೆ,
ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಕೆಲವೊಂದಷ್ಟು ಜನ ನನ್ನ ವೀಡಿಯೋಸು ಇಷ್ಟಪಡ್ತಾರೆ. ಅಂಥವ್ರಿಗಾಗಿ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಕೆಲವೊಂದಷ್ಟು ಜನ ಅವರು ಐಫೈ ಜೀವನನೇ ನೋಡ್ತಾರೆ. ಯಾವ ಥರ ಅಂತ ಅಂದರೆ ಅವರು ಬೇರೆ ಥರ, ಅಂದರೆ ಲೋ ಲೆವೆಲ್ ಆಗಿದ್ರೂ ಆದರೆ ಅವರು ಎಕ್ಸ್ಪೆಕ್ಟ್ ಮಾಡೋದು ವೀಡಿಯೋಸ್ ಎಲ್ಲ ಹೈಯೆಸ್ಟ್ ಲೆವೆಲಲ್ಲಿ ಇರ್ತಾರಲ್ಲ ಅಂಥವ್ರ ವೀಡಿಯೋನ ನೋಡ್ತಾರೆ. ಅಯ್ಯೋ ಅವ್ರು ಮಾಡೋಕ್ಕೆ ಕೈಯಲ್ಲಿ ಆಗದಿದ್ರೂ ಪರವಾಗಿಲ್ಲ, ಬೇರೆಯವ್ರನ್ನ ನೋಡ್ಬಿಟ್ಟು ಅಥವಾ ನನ್ನ ವೀಡಿಯೋಸ್ ನೋಡಿಬಿಟ್ಟು ಅವ್ರು ಹಂಗೆ ನೋಡ್ತಾರೆ, ಇವ್ರದ್ದು ಚಾನಲ್ ಹಿಂಗೈತೆ, ಇವ್ರು ಹಿಂಗೆ ಮಾಡ್ತಾರೆ, ಅವ್ರು ಆ ಥರ ಮಾಡಬೇಕು, ಈ ಥರ ಮಾಡಬೇಕು. ಅವ್ರ ಕೈಯಲ್ಲಿ ಮಾಡಿ ತೋರಿಸ್ಲಿ, ನಮ್ಮದು ಅಂಗೈ ಎಷ್ಟಾಗ್ಲೈತೆ ಅಷ್ಟೇ ಆಗಲೇ ನಾವು ಮಾಡೋಕ್ಕಾಗೋದು, ಅಷ್ಟೇ ತಾನೇ. ನಮಗೇನು ಟ್ಯಾಲೆಂಟ್ ಇದೆ ಅದರಲ್ಲಿ ಮಾಡೋಕ್ಕಾಗ್ತೀವಿ ವೀಡಿಯೋಸ್ನ. ಬೇರೆ ಚಾನಲ್ನೆಲ್ಲ ಅವ್ರದ್ದು ಹಂಗೆ ಇವ್ರದ್ದು ನಮ್ಮ ಚಾನಲ್ನ ಹೋಲಿಸ್ಕೊಂಡು ಮಾತಾಡೋದು. ಹಿಂಗೆ ಮಾಡಬೇಕಾಗಿತ್ತು, ನೀನು ಹಂಗೆ ಮಾಡಬೇಕಾಗಿತ್ತು, ಅವ್ರದ್ದು ನೋಡು ಇವ್ರದ್ದು ನೋಡು. ಸದ್ಯಕ್ಕೆ ನಮ್ದು ನಾವು ನೋಡಿಕೊಂಡ್ರೆ ಸಾಕಾಗಿತ್ತೆ. ಅವ್ರಿಗೂ ಅಷ್ಟೇ ನಾನು ಹೇಳೋದು, ಇವ್ರದ್ದು ಚಾನಲು ಅಂತ ನೋಡೋದಲ್ಲ, ನೋಡಬೇಕಾ ಎಲ್ಲರಿಗೂ ಕೂಡ ಎಂಟರ್ಟೈನ್ ಮಾಡಬೇಕು. ಎಲ್ಲ ಬ್ಲಾಗರ್ನ ಅಂದರೆ ಕನ್ನಡ ಯೂಟ್ಯೂಬ್ ಚಾನಲ್ನ ಬೆಳೆಸಬೇಕು. ಎಲ್ಲರದು ಅಷ್ಟೇ, ನಾನು ಒಬ್ಳದೇ ಅಂತ ಹೇಳ್ತಾ ಇಲ್ಲ, ಎಲ್ಲ ಕನ್ನಡ ಯೂಟ್ಯೂಬ್ ಚಾನಲ್ಸ್ ಅವ್ರನ್ನ ಬೆಳೆಸಬೇಕು. ಯಾರೋ ಇವತ್ತು ಒಬ್ಬರು ಮಾಡಿದರೆ ನಾಳೆ ಒಂದಿಬ್ಬರು ಮಾಡ್ತಾರೆ, ನಾಳಿದ್ದು ಒಂದಿಬ್ಬರು ಮಾಡ್ತಾರೆ. ಎಲ್ಲರನ್ನೂ ಕೂಡ ನೋಡಬೇಕು. ಎಲ್ಲರದು ಜೀವನದಲ್ಲಿ ಒಂದಲ್ಲ ಒಂದು ಅವ್ರವ್ರ ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೆ, ಎಲ್ಲರ ಜೀವನನೂ ಒಂದೇ ಥರ ಇರಲ್ಲ ಅಲ್ವಾ. ಎಲ್ಲರನ್ನೂ ಕೂಡ ಅರಸಿ ಬೆಳೆಸಿ, ಓಕೆನಾ. ನೀವು ಕೂಡ ಅವರಿಂದ ಒಂದೊಳ್ಳೆ ಮಾಹಿತಿನ ತಿಳ್ಕೊಂಡು ಲೈಫ್ನಲ್ಲಿ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಸುಮ್ಮನೆ ಅಳಿಸ್ಕೊಂಡು ಮಾತಾಡ್ಬಿಡಿ ದಯವಿಟ್ಟು, ಓಕೆನಾ. ಇಷ್ಟು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಇವಾಗ ಅಂದರೆ ಒಂದು 2 ದಿನದ ಬ್ಲಾಗನ್ನು ಆ್ಯಡ್ ಮಾಡಿದ್ದೆ ಅಂತ ಹೇಳಿದ್ದೀನಲ್ವ. ಸೊ ಹಾಗಾಗಿ ಇವಾಗ ತಿಂಡಿಗೆ ಚಪಾತಿನ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಮಕ್ಕಳನ್ನ ಇವಾಗ ದೊಡ್ಡವನ್ನ ಸ್ಕೂಲಿಗೆ ಕಳಿಸೋದಕ್ಕೆ ರೆಡಿ ಮಾಡಬೇಕು. ಇವಾಗ ಫಸ್ಟು ತಿಂಡಿಗೆ ಚಪಾತಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹೋಮ್ವರ್ಕು ಅಷ್ಟೇ ಫ್ರೆಂಡ್ಸ್, ಇವಾಗ ಇತ್ತೀಚೆಗಂತೂ ಬರೆಯೋದೇ ಇಲ್ಲ, ಓದೋದೇ ಇಲ್ಲ. ಅದು ಅವ್ನು ಮುಂದೆನೇ ಕೂತ್ಕೊಂಡಿರಬೇಕು. ಹೆವಿ ಹಿಂಸೆ ಆಗಿ ಹೋಗ್ಬಿಡುತ್ತೆ ಮಾತ್ರ. ಕೆಲವೊಂದು ಮಕ್ಕಳು ಅವ್ರ ಮುಂದೆ ಕೂತ್ಕೊಂಡ್ರೆ ಸಾಕು, ನನಗೆ ಯಾರು ಬರ್ಸೋದು ಬೇಡ, ಯಾರು ಓದಿಸೋದು ಬೇಡ, ನಾನು ಓದ್ಕೊತೀನಿ ಬರ್ಕೊತೀನಿ ಅಂತ ಹೇಳ್ತವೆ. ಬಟ್ ಇವನು ಯಾಕೋ ನೆಗ್ಲೆಕ್ಟ್ ಮಾಡ್ತಾನೆ. ಎಲ್ಲರೂ ಹೇಳ್ತಾರೆ, ಸಾಕಷ್ಟು ಜನ 2 ಜನ ಮಕ್ಕಳಿದ್ರೆ ಅಥವಾ 2 ಜನ ಗಂಡು ಮಕ್ಕಳು ಅಥವಾ 2 ಜನ ಹೆಣ್ಮಕ್ಳು, ಅದರಲ್ಲಿ ಒಂದು ಮಗು ತುಂಬ ಶಾರ್ಪಾಗಿರುತ್ತಂತೆ, ಇನ್ನೊಂದು ಮಗು ಅದಕ್ಕಿಂತ ಕಮ್ಮಿ ಇರುತ್ತಂತೆ. ಅಂದರೆ ಬೇಗ ಮೈಂಡಿಗೆ ತಗೊಳಕ್ಕಾಗಲ್ಲ ಅಥವಾ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಕೆಲವೊಂದು ಮಕ್ಕಳು ತುಂಬ ಟ್ಯಾಲೆಂಟ್ ಇರ್ತಾವಂತೆ. ಈ ಥರ ನಮ್ಮ ಹುಡುಗರು ಬಂದು, ನಮ್ಮ ದೊಡ್ಡವನು ಸ್ವಲ್ಪ ಸ್ಲೋನೇ, ನಮ್ಮ ಚಿಕ್ಕವನು ತುಂಬ ಶಾರ್ಪ್ ಇದ್ದಾನೆ, ಫಾಸ್ಟ್ ಇದ್ದಾನೆ ಅವನು. ಹೇಳ್ತಾರೆ ಕೆಲವರೆಲ್ಲನೂ, ತಿಳಿದಿರೋ ಅಂಥವ್ರು. ಇವೊಂದು ಆನೆ ಕಿವಿ, ತುಂಬ ಶಾರ್ಪು, ಹೇಳಿದ ತಕ್ಷಣ ಅರ್ಥ ಮಾಡ್ಕೊತಾನೆ, ಹಿಂಗೆ. ಹೌದು, ಅವನೊಂಥರ. ಇಲ್ಲಿ ನಮ್ಮ ದೊಡ್ಡವನಿಗೆ ನಾನು ಹೇಳ್ಕೊಡ್ತಾ ಇರ್ತೀನಿ, ನಮ್ಮ ಚಿಂಕುಗೆ ಏನಾದರೂ ಒಂದೊಂದು 2 1s 2 ಟೇಬಲ್ಸು ಏನೋ ಒಂದು ಹೇಳ್ತಾ ಇರ್ತೀನಿ, ಅಥವಾ ವರ್ಣಮಾಲೆ ಕನ್ನಡದಲ್ಲಿ ಅದೆಲ್ಲನೂ ಕೂಡ. ಅವನಿಗೆ ಸಡನ್ನಾಗಿ ಅವನೇ ಹೇಳ್ತಾ ಇವನಿಗೆ ಹೇಳ್ಕೊಡ್ತಾ ಅವನೇ ಕೇಳಿಸ್ಕೊತಾ ಇರ್ತಾನಲ್ವ. ಹಾಗಾಗಿ ಅವನೇ ಹೇಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ, ಹೇಳ್ತಾನೆ. 2 1s 2 ಅಂತ ಎಲ್ಲ ಹೇಳ್ತಾನೆ. ಆಮೇಲೆ 1 2 3 4 5ವರೆಗೂ ಹೇಳ್ತಾನೆ. ಅವನಿಗೆ ಬೇರೆಯವ್ರು ಯಾರಾದರೂ ಬಂದು ಹೇಳು ಈ ಥರ ಅಂತ ಅಂದಾಗ ಅವನಿಗೆ ಮೂಡ್ ಚೆನ್ನಾಗಿದ್ದರೆ ಹೇಳ್ತಾನೆ, ಇಲ್ಲ ಅಂತಂದರೆ ಅವ್ನು ಹೇಳಲ್ಲ. ಒಬ್ಬನೇ ಆಟಾಡ್ತಾ ಇರ್ತಾನಲ್ವ, ಅವಾಗೆಲ್ಲ ಅವನವನೇ ಹೇಳ್ಕೊತಾ ಇರ್ತಾನೆ ಅದೆಲ್ಲನೂ. ರೈಮ್ಸು ಜಾನಿ ಎಸ್ ಪಪ್ಪ ಎಲ್ಲನೂ ಹೇಳ್ಕೊತಾ ಇರ್ತಾನೆ ಅವನೇನೆ. ಆವಾಗ ಏನನ್ಸುತ್ತೆ, ನೋಡು, ನಾವು ಏನೇ ಹೇಳ್ಕೊಟ್ಟಿಲ್ಲ ಅಂದ್ರೂ ಬೇರೆಯವ್ರಿಗೆ ಹೇಳ್ಕೊಡ್ತಾ ಇರೋದು. ಅಂದರೆ ಅವ್ರ ಅಣ್ಣಂಗೆ ಹೇಳ್ಕೊಡ್ತಾ ಇದ್ದಿದ್ದನ್ನ ಇವನು ಕ್ಯಾಚ್ ಮಾಡ್ಕೊಂಡಿದ್ದಾನೆ, ಬೇಗ ಶಾರ್ಪ್ ಇದ್ದಾನೆ ಅಂತ ಅರ್ಥ ಆಗ್ಬಿಡುತ್ತೆ ನಮಗೂ ಕೂಡ. ನಮ್ಮ ದೊಡ್ಡವನಿಗೆ ಎಷ್ಟಾರ ಹೇಳ್ರಿ ಅವ್ನ ತಲೆಗೆ ಹೋಗೋದು ಒಂದು 10-15 ಸಲ ಆದಮೇಲೆ ಅವ್ನ ತಲೆಗೆ ಹೋಗೋದು, ಅಲ್ಲಿವರೆಗೂ ಅವನಿಗೆ ಹೋಗೋದಿಲ್ಲ. ಸ್ವಲ್ಪ ಅಷ್ಟು ಶಾರ್ಪ್ ಇಲ್ಲ, ಸ್ವಲ್ಪ ಇದರಲ್ಲಿದ್ದಾನೆ. ದೇವರು ದಿಂಡ್ರು ಅಂದರೆ ಭಾರಿ ಇಷ್ಟ ಇವನಿಗೆ. ಯಾವಾಗಲೂ ಕೂಡ ದೇವರು ಜೇಜಿ ಅಂತ ಹೇಳ್ತಾನೆ ಇರ್ತಾನೆ. ಆಮೇಲೆ ಎಲ್ಲಾದರೂ ದೇವಸ್ಥಾನದ ಹತ್ರ ಫಂಕ್ಷನ್ ಆದರೆ ಫಸ್ಟ್ ಇರ್ತಾನೆ. ದೇವರೇನಾದರೂ ಕುಣಿಸ್ತವ್ರೆ ಅಂತ ಅಂದರೆ ಇವನು ಅದೇ ಥರ ದೇವ್ರ ಏನೇನು ಹೇಳ್ತಾರೆ, ಆಮೇಲೆ ದೇವರಿಗೆ ಯಾವ ಥರ ಪೂಜೆ ಮಾಡ್ತಾರೆ, ಇವನು ಒಂದು ಚೇರ್ ಇಟ್ಕೊಂಡು ಈ ಥರ ಎಲ್ಲ ಮಾಡೋದು, ಮನೇಲಿ ಮಾಡೋದು. ಆಮೇಲೆ ದೇವ್ರ ಹೆಸರೆಲ್ಲ ಹೇಳೋದು, ಅಲ್ಲಿ ಆ ಥರ ದೇವರಿತ್ತು ಅಂತ. ಈ ಥರ ದೇವರು ದಿಂಡ್ರು ಈ ಥರ ಜಾಸ್ತಿ ಇವನಿಗೆ. ನಮ್ಮ ಚಿಕ್ಕವನಿಗೇನು ಅಷ್ಟೇನಿಲ್ಲ.
ಈ ಥರ ಅವ್ನು ಸ್ಕೂಲಿಗೆ ಕಳಿಸಾದ್ಮೇಲೆ ನಾನು ಕೂಡ ಕೆಲ್ಸಕ್ಕೆ ಹೊರಟೆ. ನನಗೆ ಗೊತ್ತಿಲ್ದಂಗೆ ಅದು ವಿಡಿಯೋ ಏನಾಗಿದೆ ಅಂದರೆ ನನ್ನ ಪಾಡಿಗೆ ನಾನು ಮಾತಾಡ್ತಾ ಇದ್ದೀನಿ, ಬಟ್ ಅದು ವಾಯ್ಸೇ ಬಂದಿಲ್ಲ. ಅದು ಏನಾಯಿತೋ ಏನೋ ಎತ್ತ ಅಂತ ಗೊತ್ತಿಲ್ಲ. ಹಿಂದೆ ಎ ಟಿ ಎಮ್ ಅಂದರೆ ಮೊಬೈಲ್ ಪೌಚ್ ಹಿಂದೆ ಎ ಟಿ ಎಮ್ ಕಾರ್ಡನ್ನು ಇಟ್ಟಿದ್ದೆ. ಎ ಟಿ ಎಮ್ ಕಾರ್ಡ್ ಜೊತೆಗೆ ಎಂಥದ್ದು ಏನೋ ಒಂದು ಪೇಪರ್ ಇಟ್ಟಿದ್ದೆ. ಅದೇನಾಗಿದೆ ಸ್ಪೀಕರ್ ಹತ್ರ ಬಂದು ಸೇರಿಕೊಂಡಿದ್ದೆ. ನಾನು ಆಮೇಲೆ ನೋಡ್ತೀನಿ, ಒಂದು ಚೂರು ಆದ್ರೂ ನನಗೆ ವಾಯ್ಸೇ ಬಂದಿಲ್ಲ. ನಾನು ಮಾತಾಡಿದ ವಾಯ್ಸ್ ನನಗೆ ಆ ಮೊಬೈಲಲ್ಲಿ ಬರ್ತಾನೆ ಇಲ್ಲ, ಬರೀ ವಿಡಿಯೋ ಮಾತ್ರ ಬರ್ತಿದೆ, ಆಡಿಯೋ ಒಂಚೂರೂ ಬಂದಿಲ್ಲ, ಮ್ಯೂಟ್ ಆಗೋಗಿದೆ. ಆಮೇಲೆ ಅಯ್ಯೋ ಛೇ ಅಂತ ಅಂದ್ಕೊಂಡು ಸುಮ್ಮನಾದೆ. ಯಾವ ಕಾಪಿರೈಟ್ ಕ್ಲೈಮು ಕೂಡ ಬರ್ತಾ ಇರಲಿಲ್ಲ, ಬಟ್ ನೀಟಾಗಿ ಚೆನ್ನಾಗಿ ಮಾತಾಡಿದ್ದೆ. ಯಾವ ಟಿ ವಿ ವಾಲ್ಯೂಮು ಇರಲಿಲ್ಲ, ಏನೂ ಇರಲಿಲ್ಲ. ಬಟ್ ಯಾಕೋ ವಾಯ್ಸ್ ಬಂದಿರಲಿಲ್ಲ. ಹಾಗಾಗಿ ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾನು ಇವಾಗ ಹೊರಟಿದ್ದೀನಿ ಡ್ಯೂಟಿಗೆ ಅಂತ ನೋಡ್ತಾ ಇರ್ಬೋದು. ಸ್ಯಾರಿನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಈ ಸ್ಯಾರಿ ಅಂದರೆ ನಾನು ಸೀಮಂತದ ಟೈಮಲ್ಲಿ ತೊಗೊಂಡಿದ್ದು. ಅದು ಯಾವ ರೀತಿ ಅಂದರೆ ಸೀಮಂತದಲ್ಲಿ ತೊಗೊಂಡಿದ್ದು, ಬಟ್ ಸ್ಟಿಚ್ ಮಾಡಿಸಿರ್ಲಿಲ್ಲ. ಅದಾದ ನಂತರ ಸ್ಟಿಚ್ ಮಾಡಿಸಿದ್ದೆ. ಸ್ವಲ್ಪ ಅವಾಗ ದಪ್ಪ ಇದ್ದೆ, ಇವಾಗ ಸಣ್ಣ ಆಗಿದ್ದೀನಲ್ವ, ಇವಾಗ ಆಗುತ್ತೆ. ಕೆಲವೊಂದು ಬ್ಲೌಸಸ್ನ ಇನ್ನೂ ಕೂಡ ನಾನು ಸ್ಟಿಚ್ ಮಾಡಿಸ್ಬೇಕು, ಅಂದರೆ ತೀರಾ ಲೂಸ್ ಆಗುತ್ತೆ, ಟೈಟ್ ಆಗೋದಕ್ಕೆ ಮಾಡಿಸ್ಬೇಕು, ಸ್ಟಿಚ್ ಹಾಕಿಸ್ಬೇಕು. ಇವಾಗಂತೂ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದಾರಲ್ಲ, ಇದು ಹಳೆ ವಿಡಿಯೋ, ಹಾಗಾಗಿ ಈ ಪ್ರೆಸೆಂಟ್ ವಿಡಿಯೋದಲ್ಲಿ ಸಣ್ಣನೇ ಆಗಿದ್ದೀನಿ. ಇವಾಗ ಪ್ರತಿಯೊಂದು ಮದುವೆ ಟೈಮಲ್ಲಿ ಸ್ಟಿಚ್ ಹಾಕ್ಸಿದ್ನಲ್ಲ ಬ್ಲೌಸಸ್ ಎಲ್ಲನೂ, ಅದು ಕೂಡ ಇವಾಗ ಪ್ರೆಸೆಂಟ್ ಆಗುತ್ತೆ. ನನಗೆ ಬೇಜಾರಾಗಿ ಹೋಗುತ್ತೆ, ಏನಪ್ಪ ಇದು ಇಷ್ಟೊಂದು ಸಣ್ಣ ಆಗೋದನ್ನ ಅಂತ ಅಂದ್ಬಿಟ್ಟು. ಏನಂತ ಅಂದರೆ ನಾನೊಂದ್ಸಲಿ ತುಂಬ ಹಲ್ಲು ನೋವು ಆಮೇಲೆ ಸುಸ್ತೆಲ್ಲ ಆಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಇತ್ತೀಚೆಗೆ ನಾನು ಹಾಸ್ಪಿಟಲಿಗೆ ತೋರಿಸಿದ್ದೆ. ಅಲ್ಲೇನಂದ್ರು ವೈಟ್ ಬ್ಲಡ್ಡು ಕಮ್ಮಿ ಆಗಿದೆ, ಇದು ಏನು ತುಂಬ ಹೆವಿ ಕೆಲಸ ಆಗ್ತಾಯಿದೆ, ರೆಸ್ಟ್ ಇಲ್ಲ, ಹಾಗಾಗಿ ಬಾಡಿಯಲ್ಲಿ ವೇರಿಯೇಷನ್ ಆಗಿದೆ, ನಿಮಗೆ ಏನು ಬಂತು ವೈಟ್ ಬ್ಲಡ್ಡು ಕಮ್ಮಿ ಆಗಿದೆ ಅಂತ ಹೇಳಿದರು. ಅದಾದ ನಂತರ ಅದಕ್ಕೆಲ್ಲನೂ ಮೆಡಿಸನ್ ಕೊಟ್ಟಿದ್ದರು, ನಾನು ತೊಗೊಂಡಿದ್ದೆ. ಹೆಂಗಾಗೋದಂತ ಅಂದರೆ ನನಗೆ ಬೆಳಗ್ಗೆ ಹೋಗಿ ಸಂಜೆ ಬರೋ ಅಷ್ಟರೊಳಗಡೆ ಕಣ್ಣೆಲ್ಲ ಒಂಥರ ಮಂಜು ಮಂಜು ಆದಂಗೆ ಆಗೋದು, ಸುಸ್ತಾದಂಗೆ ಆಗೋದು, ಕಣ್ಣಲ್ಲೆಲ್ಲ ನೀರು ಬರೋದು. ಅಂದರೆ ಯಾವಾಗಲೂ ಸಿಸ್ಟಮೇ ನೋಡ್ತಾ ಇರ್ತೀನಲ್ವ, ಸೊ ಹಂಗಾಗಿ ನನಗೆ ಆ ಥರ ಎಲ್ಲ ಆಗೋದು. ಬಸ್ ಇಳಿದ ತಕ್ಷಣವೇ ನನಗೆ ಆಟೋ ಸ್ಟ್ಯಾಂಡಿಗೆ ಹೋಗೋಕ್ಕಾಗ್ತಾಯಿರಲಿಲ್ಲ, ಅಷ್ಟು ಕಣ್ಣಲ್ಲೆಲ್ಲ ನೀರು ಬಂದ್ಬಿಡೋದು, ಕಣ್ಣೆಲ್ಲ ಮಂಜು ಮಂಜು ಥರ ಆಗ್ಬಿಡೋದು. ಅದು ಬಾಡಿಯಲ್ಲಿ ವಿಟಮಿನ್ಸ್ ಕಮ್ಮಿ ಆಗಿದೆ, ಬಾಡಿಯಲ್ಲಿ ವೇರಿಯೇಷನ್ ಆದಾಗ ನಿಮಗೆ ಈ ರೀತಿ ಎಲ್ಲ ಸ್ವಲ್ಪ ಸುಸ್ತಾದಂಗೆ ಆಗುತ್ತೆ. ತುಂಬ ಈಗ ಕೆಲಸದ ಪ್ರೆಷರ್ ಜಾಸ್ತಿ ಆಗ್ತಾಯಿದೆ. ವೈಟ್ ಬ್ಲಡ್ಡು ಕೂಡ ಕಮ್ಮಿ ಆಗಿದೆ. ಅದಕ್ಕೆ ಜಾಸ್ತಿ ಸ್ವಲ್ಪ ರಾಗಿ ಅಂಬಲಿ ಆಗಿರ್ಬೋದು, ಆಮೇಲೆ ಕಿವಿ ಫ್ರೂಟ್ಸ್ ಬರುತ್ತಲ್ಲ, ಅದನ್ನು ಸ್ವಲ್ಪ ಜಾಸ್ತಿ ತಿನ್ನಿ, ಚೆನ್ನಾಗಿ ರಿಕವರಿ ಆಗುತ್ತೆ. ಅದಾದಮೇಲೆ ಟೈಮಿಗೆ ಊಟ ಕರೆಕ್ಟಾಗಿ ಮಾಡಿ, ಕೊಟ್ಟಿರೋ ಮೆಡಿಸನ್ನ ಕರೆಕ್ಟಾಗಿ 1 ವೀಕ್ ತಗೊಳ್ಳಿ ಅಂತಲೂ ಕೂಡ ಹೇಳಿದರು. ಸರಿ ಆಯ್ತು ಅಂತ ಅಂದ್ಬಿಟ್ಟು ಅದನ್ನು ಕೂಡ ತಿಂದ್ವಿ. ಇವಾಗ ಒಂಚೂರು ಪರವಾಗಿಲ್ಲ. ಬಟ್ ಏನಾಗುತ್ತೆ ಅಂತ ಅಂದರೆ ಫ್ರೆಂಡ್ಸ್, ನನಗೆ ಫಸ್ಟಿಂದನೂ ಸಿಸ್ಟಮಲ್ಲಿ ಕೂತು ನನಗೆ ಅಭ್ಯಾಸ ಇರಲಿಲ್ಲ. ಇತ್ತೀಚೆಗೆ ಸಿಸ್ಟಮಲ್ಲಿ ಕೂತ್ಕೊತಾ ಇರೋದ್ರಿಂದ ನನಗೆ ಏನಾಗುತ್ತೆ ಅಂತಂದರೆ ಕಣ್ಣು ಒಂಥರ ಸಿಸ್ಟಮಿಂದ ಎದ್ದು ಆಚೆ ಬಂದೆ ಅಂದರೆ ನನಗೊಂಥರ ಕಣ್ಣೆಲ್ಲನೂ ಕೂಡ ನೀರು ತುಂಬ್ಕೊಂಬಿಡುತ್ತೆ. ಏನೋ ಕಣ್ಣಿಗೆ ಧೂಳು ಬಿದ್ದಾಗ ಎಲ್ಲಾದ್ರೂ ಕಣ್ಣು ಹೆಂಗೆ ಉರಿಯುತ್ತೆ ನೋಡಿರಿ, ಅದೇ ಥರ ನನಗೆ ಆಗ್ತಾ ಇರುತ್ತೆ, ಕಣ್ಣು ಬಿಡೋಕ್ಕಾಗ್ತಾ ಇರಲ್ಲ. ಅದು ಅಭ್ಯಾಸ ಆಗೋವರೆಗೂ ಹಂಗೇ ರೂಢಿ ಆಗಿಲ್ಲ ನೋಡಿ. ಫಸ್ಟಿಂದನೂ ಅದರಲ್ಲೇ ಕೂತ್ಕೊಂಡಿದ್ದಿದ್ರೆ ಏನಾಗ್ತಾ ಇರಲಿಲ್ಲ. ಇತ್ತೀಚೆಗಂತೂ ಹೆವಿ ಬ್ಯಾಕ್ ಪೇಯ್ನ್ ಎಲ್ಲ ಬರೋದು, ಕೂತ್ಕೊಂಡಿರೋ ತಾವಲೇ ಕೂತ್ಕೊಳ್ಳೋದು, ಸಿಸ್ಟಮೇ ನೋಡ್ತಾ ಇರೋದು. ಏನಾದರೂ ಸ್ನಾನ ಮಾಡಿಕೊಂಡು ತಲೆಗೆ ಏನಾದರೂ ಸಿಸ್ಟಮ್ ಮುಂದೆ ಕೂತ್ಕೊಂಡೆ ಅಂದರೆ ಮುಗೀತಲ್ಲಿಗೆ ನನಗೆ ಫುಲ್ಲು ಆ ಹೆಡ್ ಪೇಯ್ನು, ಕಣ್ಣು ಮಂಜು ಮಂಜು. ಮನೆಗೆ ಬರೋ ಅಷ್ಟೊತ್ತಿಗೆ ನನಗಂತೂ ಸಾಕಾಗಿ ಹೋಗ್ಬಿಡುತ್ತೆ. ನೆತ್ತಿಗೆ ಎಳ್ಳೆಣ್ಣೆ ಹಾಕ್ಕೊಂಡು ಆಮೇಲೆ ಕೆಲಸಕ್ಕೆ ಏನಾದರೂ ಹೋದರೆ ಅವಾಗ ಏನು ಅನಿಸಲ್ಲ. ಏನಿದ್ರು ಫ್ರೆಂಡ್ಸ್ ಆವಾಗ ನಮಗೆ ಒಂಥರ ಕೊಬ್ಬರಿ ಎಣ್ಣೆ ಬಂದು ಹೀಟ್ ಅನಿಸುತ್ತೆ, ಏನು ಹರಳೆಣ್ಣೆ ಬಂದು ತಲೆಗೆ ನೆತ್ತಿಗೆ ಯಾವಾಗಲೂ ಹಾಕ್ಕೊಂಡ್ರೆ ಅದು ಹೀಟನ್ನು ಹೊಡೆದಾಕುತ್ತೆ, ಒಂಥರ ಕಣ್ಣಿಗೆ ತಂಪು, ಕಣ್ಣಿಗೆ ಒಳ್ಳೆಯದು ಅಂತ ಹೇಳ್ತಾರಲ್ಲ ಆ ಥರ. ಸೊ ಹಾಗಾಗಿ ಅದನ್ನು ಹಾಕ್ಕೊಳ್ತೀನಿ ನೋಡಿ. ಯಾವುದ್ಯಾವುದೋ ವಿಚಾರ ಮಾತಾಡೋಕ್ಕೆ ಹೋಗಿ ಇದು ಕೂಡ ಬಂತು. ಅದೇ ಹೇಳಿದ್ನಲ್ಲ, ಬ್ಲೌಸಸ್ಸು ಸಣ್ಣ ಆಗಿದ್ದೀನಿ ಅಂತ, ಆ ವಿಚಾರಕ್ಕೆ ಏನಕ್ಕೆ ಸಣ್ಣ ಆದೆ ಅನ್ನೋ ಒಂದು ಟಾಪಿಕಿಗೆ ಬಂದಾಗ ಇಷ್ಟೆಲ್ಲ ಬಂದ್ಬಿಡ್ತು.
ಇವಾಗ ನಾನು ಡ್ಯೂಟಿಗೆ ಹೋಗೋಕ್ಕಿಂತ ಮುಂಚೆ ಗಣಪತಿ ಪೆಂಡಾಲ್ ಇತ್ತಲ್ವ ಅರಸೀಕೆರೆಯಲ್ಲಿ, ಗಣೇಶನ ಇಟ್ಟಿದ್ರಲ್ವ ಪ್ರಸನ್ನ ಗಣಪತಿನ, ಅದನ್ನು ದರ್ಶನ ಮಾಡ್ಕೊಂಡು ಹೋಗೋಣ ಬಸ್ ಸ್ಟ್ಯಾಂಡಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ಗಣಪತಿ ಪೆಂಡಾಲ್ ಹತ್ರ ಬಂದು ದೇವ್ರ ದರ್ಶನ ಮಾಡಿಕೊಂಡು ಗಣೇಶನ್ನ, ಆಮೇಲೆ ಅದಾದ ನಂತರ ನಾನು ಕೆಲಸಕ್ಕೆ ಹೊರಟಿದ್ದಾಯಿತು. ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದೆ. ಇವಾಗ ವೆಯ್ಟ್ ಮಾಡ್ತಾ ಇದ್ದೀನಿ ಬಸ್ಸಿಗೋಸ್ಕರ. ನೋಡಿ ಯಾರೂ ಇಲ್ಲ, ಸ್ಟೂಡೆಂಟ್ಸ್ ಎಲ್ಲರಿಗೂ ಇವಾಗ ಲೀವ್ ಇತ್ತು. ಈ ವಿಡಿಯೋ ಮಾಡಬೇಕಾದ್ರೆ ಆವಾಗ 2 ದಿನನೋ 3 ದಿನನೋ ಲೀವ್ ಕೊಟ್ಟಿದ್ದರು ಸ್ಕೂಲ್ಗೆ ಮತ್ತು ಕಾಲೇಜಿಗೆ. ಹಾಗಾಗಿ ಬಸ್ ಫ್ರೀ ಇತ್ತು. ಇಲ್ಲ ಅಂತಂದಿದ್ರೆ ಫುಲ್ಲು, ಇವಾಗಂತೂ ಹೋಗೋ ಇದರಲ್ಲೆಲ್ಲನೂ ಫುಲ್ಲು ರಶ್ ಆಗಿರುತ್ತೆ. ನಾನು ಹೋಗೋ ಟೈಮಿಂಗ್ಸಿಗೆ ಸ್ಕೂಲ್ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲನೂ ಇರ್ತಾರೆ, ಫುಲ್ಲು ರಶ್ಶು. ಕೆಲವೊಂದೊಂದು ಟೈಮು ಹೋಗ್ಬೇಕಾದ್ರೂ ನಿಂತ್ಕೊಂಡೇ ಹೋಗಿರ್ತೀನಿ, ಬರಬೇಕಾದ್ರೂ ನಿಂತ್ಕೊಂಡೇ ಬಂದಿರ್ತೀನಿ. ಟ್ರಾವೆಲ್ ಮಾಡಿಕೊಂಡು ಕೆಲಸನೂ ಮಾಡ್ತೀವಿ ಅಂದರೆ ನಿಜವಾಗ್ಲೂ ಫ್ರೆಂಡ್ಸ್, ಅದಕ್ಕಿಂತ ಕಷ್ಟ ಅನ್ನೋದು ಇದೆಯಲ್ಲ, ಅದು ಯಾರಿಗೂ ಇಲ್ಲ. ಅದು ಅಭ್ಯಾಸ ಆಗೋವ್ರಿಗೂ ಹಂಗೇ. ನಿಜವಾಗ್ಲೂ ನನ್ನ ಮನೇಲೂ ಬಂದು ಮಾಡಬೇಕು ಅನ್ನೋದಿರುತ್ತಲ್ಲ, ತುಂಬಾ ಕಷ್ಟ ಅನಿಸ್ಬಿಡುತ್ತೆ. ಬಟ್ ನೋಡಬೇಕು, ಮಾಡಲೇಬೇಕು ಫ್ರೆಂಡ್ಸ್. ಏನೇ ಹೇಳಿದ್ರು ಕೆಲವೊಂದು ಹಳ್ಳಿ ಸೈಡಲ್ಲಿ ಫೆಸಿಲಿಟೀಸು, ಬಸ್ ಫೆಸಿಲಿಟೀಸ್ ಆಗಿರ್ಬೋದು, ಬೇರೆ ಬರೀ ಆಟೋನೇ ಇರಬೇಕು, ಇದೇ ಇರಬೇಕು ಅನ್ನೋ ಕೆಲವೊಂದು ಊರುಗಳಲ್ಲಿ ಫ್ರೆಂಡ್ಸ್, ಅವರು ಫಸ್ಟ್ ಎಲ್ಲಿರ್ತಾರೆ, ಬ್ಯಾಂಗ್ಳೂರಲ್ಲಿ ಆ ಥರ ಸಿಟಿಯಲ್ಲಿ, ಒಟ್ಟಿನಲ್ಲಿ ಬ್ಯಾಂಗ್ಳೂರೇ ಅಂತ ಅಲ್ಲ, ಸಿಟಿಯಲ್ಲಿದ್ದರೆ ಒಳ್ಳೆಯದು ಫ್ರೆಂಡ್ಸ್. ಯಾಕೆ ಗೊತ್ತಾ ಅಂದರೆ ಅವರಿಗೆ ವರ್ಕ್ ಪ್ರೆಷರ್ ಜಾಸ್ತಿ ಇದ್ರೂ ಕೂಡ ಈ ಟ್ರಾವೆಲ್ಸ್ ಮಾಡೋದಾಗಲಿ ಅವೆಲ್ಲನೂ ಕೂಡ ಇರೋದಿಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ವರ್ಕ್ ಪ್ರೆಷರು ಜಾಸ್ತಿ ಇರುತ್ತೆ ಕೆಲಸದ ಹತ್ರ. ಅದಾದಮೇಲೆ ಬೆಳಗ್ಗೆ ಮನೇಲೂ ಮಾಡ್ಕೋಬೇಕು, ಸಂಜೆ ಬಂದು ಮನೇಲೂ ಮಾಡ್ಕೋಬೇಕು, ಹೋಗೋದಕ್ಕೆ ಬರೋದಕ್ಕೆ ಒಂದು ಏನಿಲ್ಲ ಅಂದರೆ ಒಂದು 25-50 ಕಿಲೋಮೀಟರು ಟ್ರಾವೆಲ್ ಮಾಡ್ಕೊಂಡು ಹೋಗೋದು ಬರೋದು ಮಾಡ್ಕೊಂಡ್ಬಿಟ್ರೆ ನಿಜವಾಗ್ಲೂ ಅದಕ್ಕಿಂತ ಕಷ್ಟ ಯಾವುದೂ ಇಲ್ಲ. ಈಗ ನಂದು ಪರಿಸ್ಥಿತಿ ಅದೇ ಆಗಿರೋದು. ಮನೆಯಲ್ಲೂ ಮಾಡಿಕೊಂಡು ಅಲ್ಲಿ ಕೆಲಸದ ಹತ್ರನೂ ಹೋಗಿ ಮತ್ತೆ ಮನೇಲೂ ಬಂದು ಮಾಡಿ, ಮತ್ತೆ ವರ್ಕ್ ಪ್ರೆಷರು ಇಲ್ಲಿ ಜಾಸ್ತಿಯಾಗಿ ಟ್ರಾವೆಲ್ ಮಾಡ್ಕೊಂಡು ಬರೋದಿದೆಯಲ್ಲ, ಇದರಿಂದನೇ ಸ್ವಲ್ಪ ನನಗೆ ತುಂಬ ಏನೋ ಒಂಥರ ಬಾಡಿಯಲ್ಲಿ ವೇರಿಯೇಷನ್, ಅಂದರೆ ಊಟ ಸರಿಯಾಗಿ ತಿನ್ನೋಕ್ಕಾಗಲ್ಲ, ಕಣ್ಣಲ್ಲಿ ನೀರು ಬರೋದು, ಈ ಥರ ಎಲ್ಲ ಆಗುತ್ತೆ. ಅಂದರೆ ಬಾಡಿಲಿ ಎನರ್ಜಿ ಇಲ್ಲ, ಈ ಥರ ಆಗ್ಬಿಟ್ಟಿರುತ್ತೆ. ಅಂಥವರು ಈ ಥರ ಹಳ್ಳಿ ಸೈಡಲ್ಲಿ ಫೆಸಿಲಿಟೀಸ್ ಇಲ್ಲ ಅನ್ನೋರು ಹೊರಗಡೆ ಎಲ್ಲಾದರೂ ಇದ್ದು ದುಡಿಮೆ ಮಾಡಿದ್ರೆ ಅದೊಂಥರ ದುಡ್ಡು ಉಳಿಯುತ್ತೆ. ನಾವಿಲ್ಲಿ ಆಟೋ ಕೊಟ್ಟು ಅಥವಾ ಹಾಸ್ಪಿಟಲ್ಗೆ ಹಾಕಿ ದುಡ್ದಿದ್ದೆಲ್ಲನೂ ಹಂಗೆ ಹಿಂಗೆ ಅನ್ನೋದಾದರೆ ನಿಜವಾಗ್ಲೂ ಅದು ದುಡ್ದಿದ್ದು ವೇಸ್ಟು. ಅದ್ರ ಬದಲು ಮನೆಯಲ್ಲಿ ಕೂತ್ಕೊಳ್ಳೋದೇ ಬೆಟರ್ ಅನಿಸ್ಬಿಡುತ್ತೆ. ಆ ಥರ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಒಂದೊಂದು ಟೈಮ್ ಎಲ್ಲದೂ ಹಂಗೆ ಇರಲ್ಲ ಫ್ರೆಂಡ್ಸ್. ಸೊ ಹಂಗಾಗಿ ಕೆಲವೊಂದು ಅವರವರ ಏನು ನಡ್ಕೊಂಬಂದಿರೋ ಥರ, ಅಂದರೆ ಕೆಲವೊಂದಷ್ಟು ಜನ ಕೆಲಸಕ್ಕೆ ಕಳಿಸೋದೇ ಇಲ್ಲ, ಹೋಗೋದೇ ಇಲ್ಲ. ಮನೇಲಿ ಕೆಲ್ಸಕ್ಕೆ ಹೋಗು ಅಂದರೂ ಅವ್ರು ಹೋಗಲ್ಲ. ಕೆಲವೊಂದು ಮನೇಲಿ ಕೆಲ್ಸಕ್ಕೆ ಹೋಗ್ತೀನಿ ಅಂದರೂ ಮನೇಲಿರೋ ಅಂಥವ್ರು ಕಳಿಸಲ್ಲ. ಒಬ್ಬೊಬ್ರಿಗೆ ಕೆಲ್ಸಕ್ಕೆ ಹೋಗೋವಂತಹ ಅನಿವಾರ್ಯತೆ ಇದ್ದೇ ಇರುತ್ತೆ. ಇನ್ನು ಒಬ್ಬೊಬ್ಬರು ಸೋಮಾರಿಗಳು, ನಾನು ಯಾಕೆ ಹೋಗಬೇಕು, ಗಂಡಸರು ತಂದಾಕಲಿ ನಾನು ಮಾಡಾಕ್ತೀನಿ, ಇಲ್ಲಾಂದರೆ ಮಾಡಿಕ್ಲಿ ನಾನು ತಿಂತೀನಿ, ಮತ್ತು ಇನ್ನೇನಕ್ಕೆ ಮದುವೆ ಮಾಡ್ಕೊಂಡಿರೋದು, ಇನ್ನೇನಕ್ಕೆ ಕಟ್ಕೊಂಡಿರೋದು ನನ್ನ ಅನ್ನೋ ಥರ ದೌಲತ್ತಲ್ಲಿ ಮಾತಾಡೋ ಅಂಥ ಹೆಂಗಸರು ಇದ್ದಾರೆ. ಇವ್ರುಗಳ ಮಧ್ಯೆ ಎಲ್ಲನೂ ಹೋಗ್ಬೇಕು, ಮಾಡಬೇಕು, ದುಡಿಬೇಕು ಅನ್ನೋ ಹೆಣ್ಮಕ್ಳಿರೋದು ತೀರಾ ಕಮ್ಮಿ. ಬಟ್ ನೋಡೋಣ, ಎಷ್ಟು ನಾನು ತಿಳಿದಿರೋ ಮಟ್ಟಿಗೆ ನನ್ನ ಫ್ರೆಂಡ್ಸ್ ಲಿಸ್ಟಲ್ಲಿ ಬಂದು ತುಂಬ ಕಮ್ಮಿನೇ. ಯಾಕೆ ಮದುವೆ ಮಾಡ್ಕೊಂಡಿಲ್ವಾ, ಮಾಡಬೇಕಾದ್ರೆ ರಾಣಿ ಥರ ನೋಡ್ಕೊತೀವಿ, ಹಂಗೆ ಹಿಂಗೆ ಅಂತ ಹೇಳಲ್ವಾ, ತಂದಾಕಲಿ ತಗೋ, ನಾನು ಯಾಕೆ ಹೋಗ್ಬೇಕು ಕೆಲಸಕ್ಕೆ ಅನ್ನೋ ಒಂದು ಮಾತುಗಳೇ ಜಾಸ್ತಿ ನಾನು ಕೇಳಿರೋದು ನನ್ನ ಫ್ರೆಂಡ್ಸ್ ಅಡ್ಡಾದಲ್ಲಿ. ನಾನು ಇವ್ರ ಜೊತೆ ಇದ್ದರೆ ನಾನು ಇನ್ನು ಹೆಂಗೆ ಆಗ್ತೀನೋ ಅಂತ ನಾನು ಅವ್ರ ಫ್ರೆಂಡ್ಶಿಪ್ಪೇ ಬಿಟ್ಟಾಕ್ಬಿಟ್ಟೆ. ಸೊ ಈ ಥರ ಏನು ಮಾಡೋಕ್ಕಾಗಲ್ಲ, ಅವ್ರವ್ರು ಪಡ್ಕೊಂಬಂದಿದ್ದು ಅವ್ರಿಗೆ, ನಾವು ಪಡ್ಕೊಂಬಂದಿದ್ದು ನಮಗೆ. ಇವಾಗ ಮನೆಯೆಲ್ಲ ನೀಟಾಗಿ ಕಸ ಗುಡಿಸ್ತಾ ಇದ್ದೀನಿ. ಒಂದು ಕಡೆಯಿಂದ ದೀಪನೂ ಕೂಡ ಹಚ್ಚಬೇಕು. ಇವಾಗ ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಸಂಜೆ ಈವ್ನಿಂಗು ಬಂದಾದಮೇಲೆ ಈ ರೀತಿ ಒಂದು ಕೆಲಸಗಳು ಇರುತ್ತೆ. ಹಾಲು ಕಾಯಿಸ್ಕೊಳ್ಳೋದು, ಟೀನ ಮಾಡೋದು ಅಥವಾ ಕಾಫಿ ಮಾಡೋದು, ಈ ರೀತಿ ಎಲ್ಲನೂ ಇದ್ದೇ ಇರುತ್ತೆ. ನೋಡ್ತಾ ಇರ್ಬೋದು. ಓಕೆ, ನಿಮಗೆ ಹೇಗೆ ಅನ್ನಿಸ್ತು ಬ್ಲಾಗು ಅನ್ನೋದನ್ನು ಕೂಡ ಕಮೆಂಟ್ಸ್ ಮಾಡಿ.
ಹಾಗೆಯೇ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸ್ದಾಗಿ ನೋಡ್ತಿರೋ ಅಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಇವತ್ತಿನ ಒಂದು ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡೋಣ ಅಂತ ಇದ್ದೀನಿ. ಈಗ ನೋಡಿ ಸಂಜೆ ದೀಪನೂ ಕೂಡ ಹಚ್ಚಿದ್ದೀನಿ. ಇನ್ನು ನೆಕ್ಸ್ಟ್ ಕೆಲಸನ ನಾನು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ನಾನು ಮಾಡಿರುವಂತಹ ವಿಡಿಯೋದಲ್ಲಿ ನಾನು ಮಾತಾಡಿರುವಂತಹ ಮಾತಲ್ಲಿ ಏನಾದರೂ ನಿಮಗೇನಾದರೂ ಈ ತಪ್ಪು ಒಪ್ಪು ಅನ್ನೋದೇನಾದ್ರು ಇದ್ದರೆ ಪ್ಲೀಸ್ ಹೊಟ್ಟೆಗೆ ಹಾಕ್ಕೊಂಡು ಕ್ಷಮಿಸ್ಬಿಡಿ ಆಯಿತಾ.